ನಮಸ್ಕಾರ. ನನ್ನ ಹೆಸರು ವಿದ್ಯಾನಾಯಕ್ ಅಂತ. ನಾನು ನಾಗರಿಕ ಸೇವಾ ಟ್ರಸ್ಟ್ ಗುರುವಾನ್ಕೆರೆ ಇದರ ಉಪಾಧ್ಯಕ್ಷೆ, ಹಾಗೆ ಒಂದೂವರೆ ಆರು ಆಂದೋಲನದ ಸದಸ್ಯೆ. ಇವತ್ತು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಸೌಜನ್ಯ ಕೊಲೆ ಪ್ರಕರಣ ನಡೆದು 13 ವರ್ಷಗಳು ಸಂದಿತು. ಅವರ ತಾಯಿ ಕುಸುಮಾವತಿಯವರು ಸುಪ್ರೀಂ ಕೋರ್ಟಿಗೆ ಅರ್ಜಿಯನ್ನು ಹಾಕಿದರು. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿರುವಂಥದ್ದು ನಮಗೆ ಒಂದು ಸಂತೋಷದ ವಿಷಯ. ಸೌಜನ್ಯ ಅಪ್ರಾಪ್ತ ಹೆಣ್ಣುಮಗಳ ಬರ್ಬರ ಅತ್ಯಾಚಾರ ಕೊಲೆಯಾಗಿ 13 ವರ್ಷಗಳು ಸಂದಿತು. ಧರ್ಮಸ್ಥಳದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಸುಮಾರು 454 ಅಸಹಜ ಸಾವುಗಳು ನಡೆದಿತ್ತು. ಈ ಬಗ್ಗೆ ಸರ್ಕಾರದ ಶಾಸಕರಾಗಿದ್ದ ಉಗ್ರಪ್ಪನವರು ಒಂದು ವರದಿಯನ್ನು ಕೊಟ್ಟಿದ್ದರು. ಆದರೂ ಆ ಬಗ್ಗೆ ಯಾವುದೇ ರೀತಿಯ ತನಿಖೆಗಳು ನಡೆದಿರಲಿಲ್ಲ. ಸೌಜನ್ಯ ಪ್ರಕರಣದ ನಂತರ CID CBI ತನಿಖೆಯನ್ನು ನಡೆಸಿತ್ತು. ತನಿಖೆಯಲ್ಲಿಯೂ ಸಹ ಆಕೆಗೆ ನ್ಯಾಯ ಸಿಗಲಿಲ್ಲ. ತನಿಖೆ ಒಂದು ಹಳ್ಳ ಹಿಡಿಯಿತು ಅಂತ ಹೇಳ್ಬೋದು, ಆ ರೀತಿಯಲ್ಲಿ ಆಗಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕುಸುಮಾವತಿಯವರ ಅರ್ಜಿಯನ್ನು ಪುರಸ್ಕರಿಸಿರುವುದು ಒಂದು ಸಂತೋಷದ ವಿಷಯ. ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು ನಡೆದ ಸಂದರ್ಭದಲ್ಲಿ ಈ ಬಗ್ಗೆ ಯಾವುದೇ ತನಿಖೆಗಳು ಸಹ ನಡೆದಿಲ್ಲ. ಯಾಕೆಂದರೆ ಅಲ್ಲಿ ಲಾಡ್ಜ್ಗಳಲ್ಲಿ ಆದ ಪ್ರಕರಣಗಳು ಇರ್ಬೋದು, ಯಾವುದೇ ಆಗಿರಲಿಲ್ಲ. ಇಲ್ಲಿ ನಾವು ಬಹಳ ಇದರಲ್ಲಿ ಹೇಳಬೇಕು, ನಮಗೆ ನ್ಯಾಯಾಲಯದ ಬಗ್ಗೆ ಒಂದು ಗೌರವ ಮೂಡ್ತಾ ಇದೆ. ಯಾಕೆಂತ ಹೇಳಿದರೆ ಭೂ ಅಕ್ರಮ ಬಗ್ಗೆ ಇವತ್ತು ನ್ಯಾಯಾಲಯದಲ್ಲಿ ಅವರಿಗೆ ಒಂದು ನೋಟಿಸನ್ನು ಸಹ ಜಾರಿಯಾಗಿದೆ. ಇದು ನಮಗೊಂದು ಬಹಳ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆಯನ್ನು ಕೊಟ್ಟಿದೆ. ಅಲ್ಲದೆ ನಾವು ಬಹಳಷ್ಟು ಹೋರಾಟಗಳನ್ನು ನಡೆಸ್ತಾ ಇದೆ. ಆದರೆ ಸಹ ಸರ್ಕಾರ, ಇಲಾಖೆ ಇಂಥ ಅಕ್ರಮಗಳ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದ ಬಗ್ಗೆ ನೋವಿತ್ತು. ಈ ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಹೈಕೋರ್ಟಲ್ಲಿ ಕೆಲವೊಂದು ಪ್ರಕರಣಗಳು ಇವತ್ತು ಮುನ್ನೆಲೆಗೆ ಬಂದಿದೆ. ನಮಗೆ ನ್ಯಾಯ ಸಿಗ್ತದೆ ಎನ್ನುವಂಥ ಭರವಸೆಯನ್ನು ಸಿಕ್ಕಿದೆ. ಹಾಗಾಗಿ ನಾನು ಇವತ್ತು ಬಹಳ ಸಂತೋಷದಿಂದ ಇವತ್ತು ಮಹಿಳಾ ದಿನಾಚರಣೆಯ ಮಾಸಾಚರಣೆಯ ಸಂದರ್ಭದಲ್ಲಿ ಈ ಒಂದು ತೀರ್ಪು ಬಂದಿರೋದು ನಮಗೆ ಮಹಿಳೆಯರಿಗೆ ಒಂದು ಹೋರಾಟಕ್ಕೆ ಸಿಕ್ಕಿದ ಒಂದು ಯಶಸ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.